ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಸುಂದರಿ ಸುಂದರಾಂಗ ಜಾಣ ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮಗವ ಒಮ್ಮೆ ತೋರಿಸುವೆಯ ಕಿನ್ನರಿ ಕಿನ್ನರಿ ಕಿರಿ ಗಿನ್ನರಿ ಕಿನ್ನರಿ ನೀ. ಏನು ಇಷ್ಟು ಖುಷಿಯಲ್ಲಿ ತೇಲಾಡ್ತಾ ಇದ್ದೀರಾ? ಹಂಗೆ ಸುಮ್ಮನೆ ಹಾರಾಡ್ಬೇಕು ಅಂತ ರೆಕ್ಕೆ ಬಂದ್ಬಿಟ್ಟವಲ್ಲೇ ನಂಗೆ, ಅದಕ್ಕೆ ಹಾರಾಡ್ತಾ ಇದೀನಿ. ಯಾಕೆ ರೆಕ್ಕೆ ಇಷ್ಟು ದಿನ ಇರಲಿಲ್ಲ? ಇತ್ತು ಕಣೆ, ನಮ್ಮ ಸುರ ಸುಂದರಾಂಗ ಜಾಣಿ ಅವನ್ನ ಕಟ್ಟಿ ಮಾಡ್ಬಿಟ್ಟಿದ್ಲು. ನಿಮ್ಮನ್ನ ಹಂಗ ಸುಮ್ಮನೆ ಅಂದೆ ಕಣೆ ಸುರ ಸುಂದರಾಂಗಿ. ಅಂತ ಹಂಗೆ ಅಂದೆ ಕಣೋ ಸುಂದರಾಂಗ ಜಾಣ. ಕಣೋನ ಕಣೋನೆ ನನ್ ಕಣೋ ಅಂತೀಯ ನೀ? ಕಣೆ ಕಣೆ ರೀ ಇದೇನ ಗಂಡಗ್ ಮರ್ಯಾದೆ ಕೊಡೋದು? ಊರ್ ಕಣೆ ನೀವಣ ಹೆಂಡತಿಗೆ ಕಣೆ ಅನ್ನೋದು? ಅಂದ್ರೆ ಇನ್ನ ತಪ್ಪಾಯ್ತು. ಏನಾಗನ್ಬೇಕು? ಏನ್ರಿ ಯಜಮಾನ್ರಿ ಅವ್ರಿ ಏನ್ ಮಾಡ್ತಾ ಇದ್ದೀರಾ ಅನ್ಬೇಕು. ಇಲ್ಲ ಅದು ಅನ್ನಕ್ಕಾಗಿಲ್ಲ ಅಂದ್ರೆ ಏನು ಮಹಾರಾಣಿ ಅಂತ ಅನ್ಬೇಕು. ಮರ್ಯಾದಿ ಮರ್ಯಾದಿ ಮುಖ ರೀಪಾ. ಇನ್ ನನಗ ನೀನು ಏನ್ರಿ ಯಜಮಾನ್ರಿ, ಏನು ರಾಜ ಮಹಾರಾಜ ಮಹಾರಾಜ ರಾಜ ಮಾರ್ತಾಂಡ ಅಂತ ಕರಿಬೇಕು. ಅದನ್ನ ಬಿಟ್ಬಿಟ್ಟು ಹ್ಞೂ ಹೈ ಅವ್ ಅಂದ್ರೆ ಸುಮ್ಮನೆ ಇರ್ತೀನಿ ನಾನು. ಅದು ಕಣು ಅಂತ್ಯ, ಗಂಡಿಗೆ ಎಷ್ಟೈತು ಮರ್ಯಾದೆ ಕೊಡೋದು. ಅನ್ನೋದು ನಾನು ಅಂತೆ. ಎಷ್ಟು ಕೊಬ್ಬು ಗುದುರಹಂಕಾರ ಅಂತೀನಿ. ಯಾಕ್ರಿ? ನನ್ನ ಮನೆ ನಾ ತಿಂತೀನಿ, ಅದಕ್ಕೆ ನೀವು ಕೊಬ್ಬು ದುರಂಕಾರ ಅಂತೀರಿ? ಎಲ್ಲ ತಿನ್ನೋದು ನಂದೇ. ನನ್ನ ಗಂಡ ನಾ ತಿಂತೀನಿ, ಅದ್ರಾಗ ಏನ್ ದೊಡ್ಡ ಹೇಳಾಕತ್ತೀರಿ? ಹೋಗ್ರಿಪ್ಪ, ಕೆಲಸ ಇದ್ರೆ ನೋಡ್ಕೋರಿ. ನಿನ್ನ ಆಮೇಲೆ ಬಂದು ವಿಚಾರಿಸ್ಕೊಂತೀನಿ. ಏನು ವಿಚಾರಿಸಕ್ಕಾಗಲ್ಲಪ್ಪ. ಯಾಕೋ? ಯಾಕಂದ್ರೆ ನಾನೇ ಈ ಮನೆಗೆ ರಾಣಿ ಮಹಾರಾಣಿ, ಗೊತ್ತನ? ಅಯ್ಯೋ ಶಿವನೇ, ನಮ್ಮ ಅತ್ತಿನ ಆ ಪಟ್ಟದಲ್ಲಿ ಹಂಗ ಶಾಶ್ವತವಾಗಿರ್ಬೇಕಂತಾಳಲ್ಲ. ಮತ್ ನಾವೇನು ಸೇವಕರನ? ಇವ್ರದಂತ ಜಗಳ ಇನ್ನ ಮುಗಿವಲ್ತು, ಸುಮ್ಮನೆ ಎನರ್ಜಿ ವೇಸ್ಟ್. ಅಯ್ಯೋ ನನ್ನ ಕರ್ಮ, ಬೆಳಿಗ್ಗೆರ ಯಾರು ಇಡ್ಲಿ ತಿಂದು ಹೋಗ್ಯಾರ, ಈಗ ಮತ್ತೆ ಬಂದ್ಬಿಟ್ಟು ನಂಗೆ ಶಕ್ತಿನೇ ಇಲ್ಲ, ಒಂದೆರಡು ಇಡ್ಲಿ ಕೊಡುವ ಸಸ್ಯ ಅಂತಂದ್ರ ಮುಗಿತಲ್ಲಿ ಕತಿ. ಎರಡು ಇಡ್ಲಿ ವೇಸ್ಟು, ಎನರ್ಜಿ ವೇಸ್ಟು, ಗ್ಯಾಸ್ ವೇಸ್ಟು, ಎಲ್ಲ ವೇಸ್ಟು 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 ವೇಸ್ಟು. ದೊಡ್ಡ ಮಾತು ಮಾಡಕ್ ಹೋಗ್ಬೇಡ್ರಿ, ಹೋಗ್ರಿ ಹೋಗಿ ನಿಮ್ ಸಸಿ ಇಡ್ಲಿ ಮಾಡಲ್ಲ ಹೋಗ್ತೀನ್ರಿ. ಇಡ್ಲಿ ಮುಗಿದೋಳೆ, ನೀನ ಹೋಗಿ ತಿನ್ನು. ಅಯ್ಯೋ ಅಯ್ಯೋ, ಬೆಳಿಗ್ಗೆ ತಿಂದಾರ ಅವ್ರು 4 ಇಡ್ಲಿ, ಇವ್ರು 4 ಇಡ್ಲಿ ತಿಂದಾರ. ಎಲ್ಲಿದೆ ತಂದ್ಕೊಳ್ಳಿ? ಫ್ರಿಜ್ನಾಗ ಬರೀ ಇಟ್ಬಿಟ್ಟೆ, ಮತ್ತೆ ತೆಗೆದು ಹಾಕಿ ಗ್ಯಾಸ್ ವೇಸ್ಟ್. ಯಪ್ಪ ದೇವ್ರೇ, ಹೆಂಗಾರ ಮಾಡಿ ಇವ್ರ ಜಗಳ ನಿಲ್ಲಿಸ್ಬಿಡೇನ? ಅವ ಹೊಟ್ಟಿನ ಸಿಂಗಿಲ್ಲ ಏನಿಲ್ಲ, ಅವ್ರ ಪಾಲಿಗೆ ಅವ್ರು ಹೋಗ್ತಾರ, ಇವ್ರ ಪಾಡಿಗೆ ಇವ್ರು ಹೋಗ್ತಾರ. ಒಳ್ಳೆ ಇದೆ, ನಾನು ಹೋಗ್ಬಿಡ್ತೀನಿ. ಹ್ಞೂವಾ, ಫೈಟಿಂಗ್ ಮೂಡೈತಿ. ಎಲ್ಲ ಎಲ್ಲ ನಿಮ್ಮ ಮತ್ತಿಯಿಂದ ಆಗದು. ಫೈಟಿಂಗ್ ಎಲ್ಲ ನಿಮ್ಮದೇ. ಹೊರಗಿಂದ ಹೆಂಗಾರ ಮಾಡಿ ಇಕ್ಕಿನ್ನ ಹೆಂಗಾರ ಮಾಡಿ ಸೋಲಿಸ್ಬೇಕಂತ ಬಂದಿರ್ತೀರಿ. ಅದಕ್ಕೆ ಸರಿ ಸುಂದರಾಂಗ ಜಾಣಿ, ಆ ಜಾಣಿ ಈ ಜಾಣಿ ಅಂತ ನಾನು ಹೋಗಾಕತ್ತಿದ್ರಿ ಅನ್ಸುತ್ತ. ಹೌದು, ಯಾಕೆ ಹೋಗಾಕತ್ತಿದ್ರಿ ಹಂಗ? ತಲಿ ಕೆಟ್ಟು ಹುಚ್ಚಿನಾಯಿ ಕಡುದು. ನನಗ ಹುಚ್ಚಿನಾಯಿ ಕಡ್ತ ಯಾವಾಗ? ಅಯ್ಯೋ ಶಿವನೇ, ನಿಮ್ ಹುಚ್ಚನೇ ಕಡಿತ? ಅದಕ್ಕೆ ನನ್ನ ಮುಂದಿನ ಭೌ 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 ಅಂತ ಬೋಳಕತ್ತಿದ್ರಲ್ಲ ನಾಯಿನತೆ. ಮತ್ತೆ ಕಚ್ಚಿಗಿಚ್ಚಿರಿ ಮತ್ತೇನು ಅಂತಲ್ಲ, ಒಪ್ಪೆ ತುಂಬ 24 14 ಇಂಜೆಕ್ಷನ್ ಮಾಡ್ಕೊಟ್ರೆ
ಕೇಳಕತ್ತಿರಲ್ರಿ ಹುಚ್ಚನಾಗಿ ಕಟ್ತಂದ್ರೆ ಏನು ಸುಮ್ಮನೆ ಖರ್ಚಾಗತ್ತ? ಅಯ್ಯೋ ದೇವ ದೇವ, ಏನು ಇಂಜೆಕ್ಷನ್ ಹಾಕ್ಬಿಟ್ರೆ ಅದು ಸುಮ್ಮನೆ ಹಾಕಿ ಬಂದ್ಬಿಡ್ತಾರ ಡಾಕ್ಟರ್. ಇಷ್ಟಕೊಂಡ ಖರ್ಚಾಗುತ್ತಲ್ಲಪ್ಪ. ಎಲ್ಲರ ಕರ್ಮ. ನಾ ಏನೋ ಒಂದು ಮಾತಿಗಂದ್ರೆ ಅದನ್ನ ಇವ್ರ ಹಿಂಗೆ ಸೀರಿಯಸ್ ಆಗಿ ತೊಗೊಂಡ್ತಾರಲ್ಲ, ಏನು ಮಾಡಿ. ಅಯ್ಯ ಸೊಸಿ, ಅದು ಹಂಗಲ್ವಾ, ಅದು ಮಾತು. ಅಯ್ಯೋ ಏನ್ ಮಾಡಿ ಯಾವ್ದಾರ ಮನೆ ಮದ್ದೆ ಐತನ ಮನ್ಯಾಗ ಮಾಡೋದು? ಯಾವ್ದು ತಲೆಗೆ ಓಡ್ತಾ ಇಲ್ಲಲ್ಲಪ್ಪ ಮರೆಯ. ಹೆಂಗ್ ಮಾಡೋದಪ್ಪ? ಸುಮ್ಮನೆ ದವಾಖಾನೆ ಕಳಿಸಿ ಖರ್ಚು ವೇಸ್ಟು, ಖರ್ಚು ಜಾಸ್ತಿ. ಏನ್ ಮಾಡಿ ಯಾವುದೇ ಮನೆ ಮದ್ದು ನೆನಪಾಗ್ತಾ ಇಲ್ಲ ನಂಗೆ. ನಿಮ್ಗೇನಾರ ಮನೆ ಮದ್ದು ಗೊತ್ತನ್ರಿ? ಏನ್ರಿ ಬುದ್ಧಿ ಇಲ್ರಿ ಅತ್ತೇನ ನಿಮಗ? ಏನ್ಲೆ ಅತ್ತಿಗೆ ಮರ್ಯಾದೆ ಕೊಡೋದನ್ನ ಕರಿ, ಬುದ್ಧಿ ಐತನಿಲ್ಲ ಅತ್ತಿ. ಅತ್ತಿ ಸಿಟ್ ಮಾಡ್ಕೊಬೇಡ್ರಿಪ್ಪ. ಶಾಂತಿ ಶಾಂತಿ ಶಾಂತಿ. ಬಿಪಿ ಹೈ ಆಗ್ಬಿಡ್ತ್ರಿ. ಇಳಿಸ್ಕೊರಿ ಉಸಿರನ್ನ ಮೇಲೆ ತಗೊಂಡು ನಿಧಾನಕ್ಕೆ ಬಿಡ್ರಿ ಅತ್ತಿಯರ. ಈಗ ಆರಾಮಾಗತ್ತನ್ರಿ? ಬಡ ಯೋಚನೆ ಮಾಡ್ರಿಪ್ಪ. ಮನೆ ಮದ್ದೆ ಐತನ ಇಲ್ಲನ? ಅಯ್ಯೋ ದೇವ, ನನಗೂ ಇವಾಗ ನೆನಪು ಬರವಲ್ತಲ್ಲಪ್ಪ. ಹಂಗಂದ್ರ ಹುಚ್ಚಿನ ಕಡ್ದಲ್ರಿಪ್ಪ. ಎಲ್ಲ ಕಡ್ದಂತ ಹೇಳ್ರಿ ಮಾವರ. ಅಲ್ಲಿ ತಗೊಂಬಂದು ಹುಣಸಿನಲ್ಲ ಸುಣ್ಣ ಬೆಲ್ಲ ಎರಡು ಮಿಕ್ಸ್ ಮಾಡಿ ಹಚ್ಚಿದ್ರೆ ಕಡಿಮೆ ಆಗತ್ರಿ. ನನ್ನ ಜೀವ ಹೋಗುತ್ತ. ಯಾಕೆ ಶಾಂತ ಸಪ್ಪಾದಿ? ಇಂಥವೆಲ್ಲ ಮಾತಾಡ್ಬೇಡ್ರಿಪ್ಪ. ನಾನು ಪತಿವ್ರತೆಯಾಗಿ ಸಾಯ್ಬೇಕ್ರಿಪ್ಪ. ಇಂಥ ಕೆಟ್ಟ ಕೆಟ್ಟ ಮಾತುಗಳನ್ನ ಯಾಕೆ ಮಾತಾಡ್ತೀರಿ? ಅಭಿಷೇಕನ. ಕಣ್ಣೀರ್ ವೇಸ್ಟ್ ಮಾಡ್ಕೊಳತ್ರಿ. ಮಾವ ನೋಡ್ರಿ ಏನಿಲ್ಲ ಗುಂಡು ಕಲ್ತರ ನಿಂತಾರಲ್ರಿ. ಅತ್ತಿರ ನೀವ್ ಒಳಕ್ ಹೋಗ್ಬೇಡ್ರಿ, ಸಮಾಧಾನ ಮಾಡ್ಕೊಳ್ರಿ. ಮನ್ಯಾಗನ ಸರಿಪಡಿಸ್ಬಿಡ್ತೀನಿ. ಹೌದು ಮಾವರ, ಎಲ್ಲಿ ಕಡ್ದಿತ್ರಿ ನಾಯಿ? ನಾಯಿನ? ಮಾವರ ನೀವ್ ಹೇಳಿದಲ್ಲ, ಹೌದು ಆ ನಾಯಿ ಸಣ್ಣಗಿತ್ತ, ಉದ್ದಕ್ಕಿತ್ತ, ಗಿಡಕ್ಕಿತ್ತ, ಕರಗಿತ್ತ, ಬೆಳಗಿತ್ರಿ, ಏನೋ ಗಿಟ್ಟಿತ್ರಿ. ಬಾಯಾಗ್ಲಿಂದ್ರ ಜೊಲ್ಲು ಅಂತಂದು ಸುರಿತಾ ಇತ್ತನ್ರಿ. ಬಾಲ ಹಿಂಗ ಮುದುಡ್ಕೊಂಡ್ಬಿಟ್ಟಿತ್ತನ್ರಿ ಮಾವರ. ಅಯ್ಯೋ ಮಾವರ, ನಾ ಮಾತಾಡ್ತೀನಿ, ನೀವೇನ್ರಿಪ್ಪ ಆಕಳ ನೋಡ್ತೀರಿ? ಯಾಕ್ರಿ? ನಂಗೆ ಬೇಜಾರು ಮಾಡ್ಬಿಡ್ರಿ ಮಾವರ. ನನ್ನ ಮನಸ್ಸು ಹಿಂಗ ಇರೋದು, ನನ್ನ ಹಾಟು ಪಟ್ಟಂತ ಹೊಡೆದ್ಬಿಟ್ರೆ ಕಷ್ಟ ಆಗತ್ರಿಪ್ಪ. ಮತ್ ನಿಮ್ನೆಲ್ಲ ಯಾರು ನೋಡ್ಕೋತಾರ? ಯಾವಾಗ ನೋಡ್ಕೊಳಕಾಗತ್ತ? ನಾನೇ ಪೇಷಂಟ್ ಆಗಿ ಬಿದ್ಬಿಟ್ರ ಯಾರು ನೋಡ್ತಾರ? ಸುಮ್ಮನೆ ಕೆಲಸಕ್ಕೆ ಹಚ್ಬೇಕು, ಕೆಲಸಕ್ಕೆ ಈಗ ಸುಮ್ಮನೆ ದುಡ್ಡು ಖರ್ಚು ಮಾಡ್ಬೇಕು. ಯಪ್ಪ ದೇವ್ರೇ, ಕ್ಷವನೇ ಶಂಭಲಿಂಗ, ಎಲ್ಲ ಖರ್ಚು 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 ಖರ್ಚೇ ಖರ್ಚಾಗ್ಬಿಡುತ್ತೆ ಇಪ್ಪ ಮಾವರ. ಅದು ಸೊಸಿ ನಾಯಿ. ನಾಯಿ ನಿಮ್ ಹುಚ್ಚ ಅಂತ ಗೊತ್ತಾತನ್ರಿ? ಹಂಗಂದ್ರ 24 ಅಲ್ಲ 14 ಇಂಜೆಕ್ಷನ್ ಒಟ್ಟು ಸುತ್ತ ಮಾಡಿಸ್ಕೊಬೇಕ್ರಿ. ಮಾಡಿಸ್ಕೊಳಕ್ ಹೋಗ್ತೀರೇನ್ರಿ? 14, 24, 34? ಹಾ, ನಂಗೆ ನೆನಪೇ ಇಲ್ಲಲ್ಲ ಎಷ್ಟು ಮಾಡಿಸ್ಬೇಕಂತ. ಯಾಕೆ ಅಭಿಷೇಕನ ಮಾಡಕತ್ತೀರಿ? ಭಂಗ್ಯಕ್ಕ ಬಾಯಿ ಬಡ್ಕೊಂಡು ನಿನ್ನ. ಅಯ್ಯೋ ಸುಳ್ಳಿರ್ರಿಪ್ಪ. ನೋಡ್ರಿ ಮಾವನ ತಿನ್ನ ಕೆಟ್ಬಿಡ್ತೇನ ನೋಡು. ಎಷ್ಟು ಹೇಳಿದ್ರು ಅದೆಷ್ಟು ಇದೆಷ್ಟು ಅನ್ನಕತ್ರ
ಸೊಸಿಯ? ಅದು ನಿಮ್ ತಲೆ ಸರಿ ಐತಲ್ರಿ? ಹ್ಞೂ ಸರಿ ಐತಲ್ಲ, ಯಾಕ? ಹಂಗಂದ್ರ ಒಂದ ಟೆಸ್ಟ್ ಮಾಡ್ಯಾರಿ. ಎಲ್ಲ ನನ್ನ ಕರ್ಮ, ಟೆಸ್ಟ್ ಬೇರೆ ಮಾಡ್ತಾಳಂತೀಕಿ. ಹೌದು ಮಾವರ, ಇದು ಎಷ್ಟ್ರಿ? ಎಲ್ಲೈತಿ ತೋರ್ಸಕ್ ನೀನು? ಏನ್ ತೋರ್ಸಿದಿ? ಕರ್ಮ 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 ಎಲ್ಲ ನಮ್ಮ ಮಾವರಿಗೆ ಹುಚ್ಚಿಡ್ ಬಿಡ್ತಿ, ಹುಚ್ಚನಾಯಿ ಕಡ್ದು. ನನ್ನ ಗಂಡಗ ಹುಚ್ಚನಾಯಿ ಕಡ್ದು ಹುಚ್ಚಿಡ್ ಬಿಡ್ತ. ಹ್ಞೂನ್ರಿ ಎತ್ತೀರ, ಆಗ್ಲೇ ಹೇಳ್ತಾನೆ ನನಗೆ ಹುಚ್ಚಿಡ್ತಿ, ಹುಚ್ಚನಾಯಿ ಕಡ್ದೈತಿ ಅಂತ ಹೇಳಿದ್ರಲ್ರಿ ಅಪ್ಪ. ರೀ ಎತ್ತೀರ, ಯಾವುದು ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲಿ ಸನಿಪಿಲ್ಲನ್ರಿ? ಯಾಕೆ ಗೊತ್ತಿರಲ್ರಿ, ಎತ್ತಿಲ್ಲ ಐತಲ್ರಿ ಎತ್ತೀರ ನಿಮ್ಗೆ. ಮತ್ತೆ ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲ ಸೇರಿಸ್ಬಿಡೋಣ, ಅಲ್ಲಿನ ಪಾಳೆ ಇರ್ತೈತಿ. ಈಗ ಈ ಸದ್ಯ ಹೋಗ್ಬಿಡೋಣ ಅಂದ್ರೆ ಲಗುನ್ ಹೋಗಿ ಪಾಳೆ ಹಚ್ಬಿಟ್ರೆ ಬೇಗ ಸೀಟ್ ಸಿಗುತ್ತೆ. ಅದಕ್ಕೆ ಹೆಂಗಾದ್ರೂ ಬೆಡ್ ಗಿಡ್ ಬೇಕಲ್ಲ, ಅದಕ್ಕೆ ಹೇಳ್ತಾ ಇರೋದು. ಅಯ್ಯೋ ನಿನ್ ಮುಂದೆ ಏನ್ ಮಾತಾಡ್ಬೇಕನ್ನೋದು ಗೊತ್ತಾಗೋಲ್ತು. ಯಾಕೆ ಗೌರ್ಮೆಂಟ್ ಯಾಕೆ ಬೇಕು? ಯವ್ವ ಹೋಗ್ಬಿಡು, ಪ್ರೈವೇಟ್ನಾಗ ಹೋಗ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಂಡು ಬೇಕಾದ್ರೆ ಅಡ್ಮಿಟ್ ಮಾಡಿದ್ರೆ ಅಲ್ಲೇ ಮಾಡ್ಬಿಡೋಣ. ಬಾಯಿನ ಪಿನಲ್ಲಿ ಹಾಕೊಂಡು ತೊಳ್ಕೊರಿ. ಯಾಕಂದ್ರಿ ನೀವೇನ್ರಿಪ್ಪ, ಗೌರ್ಮೆಂಟ್ ಆದ್ರೆ ಕಡಿಮೆ ಖರ್ಚಾಗತ್ರಿಪ್ಪ, ಪ್ರೈವೇಟ್ ಆದ್ರೆ ಇದಕ್ಕಿಂತ ಡಬಲ್ ತ್ರಿಬಲ್ 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 ಹಂಗ ಆಕಾಶಕ್ಕ ಜಾಸ್ತಿ ಆಗುತ್ತಾ. ಇರೋದ್ರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ರೆ, ರೊಕ್ಕ ಉಳಿಸ್ಬೇಕಂದ್ರೆ ಹೆಂಗಾರ ಮಾಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕ್ರಿ ಮಾವರ್ನ. ಅಯ್ಯೋ ಶಿವನಿ, ನನಗೇನೂ ಆಗಿಲ್ಲ, ಸುಮ್ಮನೆ ಇವ್ರು ನನಗೆ ಹಾಸ್ಪಿಟ್ಲ್ ಸೇರ್ಸಕತ್ತಾರಲ್ಲಪ್ಪ. ಇವ್ರು ಫೋನ್ ಮಾಡ್ತೇನ್ರಿ, ಅವ್ರು ಬರ್ತಾರ. ಹಂಗ ಕಾರ್ಗೆ ತರಬೇಡ ಅಂತ ಹೇಳ್ರಿ, ಆಟೋದಾಗ ಹೋಗೋಣ ಅಂತ ಹೇಳ್ರಿ. ಯಾಕವಾ? ಯಾಕಂದ್ರೆ ಆಟೋಕ್ಕಿಂತ ಕಾರ್ ಜಾಸ್ತಿ ರೇಟ್ ಅಲ್ರಿ ಮಾವರ. ಯವ್ವ ಅದು ನೀವು ಅದು ಇದು ಅದು ಇದು ಇದು ಅಂತದ್ ಏನ್ ಅನ್ನಕೋಬೇಡ್ರಿ. ಮನ್ಯಾಗ ಅಡಿಗೆ ಮಾಡೀನಿ, ಬಡ ಬಡ ಬುತ್ತಿ ಗಂಟು ಕಟ್ಕೋರಿ. ನಾನು ಹೊಸ ಸೀರೆ ಅಲ್ಲ ಇದ ಸೀರೆ ಮೇಲೆ ಬರ್ತೇನ್ರಿ. ನೀವು ಇದ ಸೀರೆ ತಗೊಂಬರ್ರಿ. ಮತ್ತೆ ಯಾವ್ದು ರೇಷ್ಮೆ ಸೀರೆ ಉಟ್ಕೊಂಬಂದಿರಿಪ್ಪ. ಡಾಕ್ಟರ್ ನೋಡಿ ಅಲ್ಲಿ ಪ್ಯೂರ್ ಇರ್ತಾರಲ್ಲ, ಯಾರವ್ರು ಯಾರು ಇರ್ತಾರಲ್ರಿಪ್ಪ, ಯಾರವ್ರು? ಹಾ ನರ್ಸು, ಕಂಪೌಂಡರ್ ಎಲ್ಲ ನೋಡ್ಬಿಟ್ಟು ಒಳ್ಳೆ ಇದನ್ನೇ ಇರ್ಬೇಕು ಅನ್ಸುತ್ತೆ, ಕೊಳ ಇರ್ಬೇಕು. ಇವ್ರಿಗೆ ಜಾಸ್ತಿ ಬಿಲ್ಲ ಮಾಡಂತಡಿ ಅಂದ್ಬಿಟ್ಟು ಮತ್ತೆ ನಿಮ್ಮ ಅರಿಬಿ ಗಿರಿಬಿ ನೋಡಿ ಜಾಸ್ತಿ ಬಿಲ್ ಗಿಲ್ ಮಾಡಿದಾರೆ ಇಪ್ಪ. ಅದಕ್ಕೆ ಹೇಳೋದು. ಅದು ನನಗೇನು ಕಡ್ದಿಲ್ಲ ಕಣೆ, ಯಾವ ನಾಯಿನೂ ಕಡ್ದಿಲ್ಲ, ಹುಚ್ಚಿನ ನಾಯಿನೂ ಕಡ್ದಿಲ್ಲ, ತಲೆ ಕೆಟ್ಟನೂ ಇಲ್ಲ ಕಣೆ. ನಂಗೆ ಸುಮ್ಮನೆ ಮಾತಿಕಂದಿರೋದು. ಅದಕ್ಕೆ ನನ್ನ ಸೊಸಿ ಈ ಥರ ಮಾಡಿ ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟೇ ಮಾಡಕ್ಕೆ ಹೊಂಟ್ಬಿಟ್ಟಳ. $101 ಇಟ್ಬಿಟ್ಟು ಕಣಿ ಕೇಳ್ಕೊಂಡ್ರ ಬರ್ರಿ ಅತ್ತಿ ಸೊಸಿ. ಮಾಡಿದ್ರು ಸಾಕಾಗಲ್ಲಪ್ಪ ದೇವ್ರೇ. ಹಬ್ಬ ಇವಾಗ ಮನಸ್ಸು ಶಾಂತ ಆಯ್ತು. ಬಿಪಿ ಲೋ ಆಗಿ ಎಲ್ಲ ಮಿಡಲ್ ಆಗಿದೆ. ಇವಾಗ ನಂಗೆ ಶುಗರು, ಬಿಪಿ, ಹೈ ಬಿಪಿ, ಬಿಪಿ ಶುಗರ್, ಬಿಪಿ ಯಾವುದು ಬರಂಗಿಲ್ಲ ನೋಡ್ರಿ. ಹಬ್ಬ ಅತ್ತೆ ನಿಮ್ಗೆ ಖುಷಿ ಆತ್ರಿ? ಆದ್ರೆ ನನಗೆ ಖುಷಿ ಆಗ್ಲಿಲ್ಲ. ನಾ ಜೀವಂತ ಇರ್ಬೇಕಾದ್ರೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಕತ್ತಿದ್ರಿ. ನನಗೆ ಹುಚ್ಚಿನಾಯಿ ಕಡ್ದಿದಂತ ಹುಚ್ಚಿನಾಯಿ ಅಂದ್ರಿ. ಮತ್ತೆ ತಲೆ ಕೆಟ್ಟಿತ್ತು ಅಂದ್ಬಿಟ್ಟು ಇನ್ನೇನು ಹುಚ್ಚ ಆಸ್ಪತ್ರೆ ಸೇರಿಸ್ಬೇಕಂತ ಮಾಡಿದ್ರಿ ನನ್ನ ಇಬ್ರು ಅತ್ತಿ ಸೋಸಿ. ಅದು ಮಾವರ